ಬಿಜೆಪಿ ಶಾಸಕ ಇವತ್ತು ಲೋಕಾಯುಕ್ತ ಬಲೆಗೆ ಸೆರೆ ಸಿಕ್ಕಿದ್ದಾರೆ. ಇವತ್ತು 5 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸ್ವೀಕಾರ ಮಾಡ್ತಾ ಇದ್ದ ಹೊತ್ತಲ್ಲೇ ಲೋಕಾಯುಕ್ತ ದಾಳಿ ನಡೆದಿದ್ದು ಶಾಸಕರನ್ನ ವಶಕ್ಕೆ ಪಡೆಯಲಾಗಿದೆ. ಅವರ ಇಬ್ಬರು ಆಪ್ತರು ಕೂಡ ಇದೇ ಸಂದರ್ಭದಲ್ಲಿ ಅವರ ಜೊತೆಗೆ ಸಾಥ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರ ವಿಚಾರಣೆ ಕೂಡ ಮುಂದುವರೆದಿದೆ. 5 ಲಕ್ಷ ಕಮಿಷನ್ಗೆ ಟೈಮ್ ಫಿಕ್ಸ್ ಮಾಡಿದಂತಹ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ತಮ್ಮದೇ ಆಸ್ಪತ್ರೆಯಲ್ಲಿ ಡೀಲ್ ಅನ್ನ ಕುದುರಿಸಿದ್ರು. ಅದರಂತೆ ಇವತ್ತು ಹಣ ಅವರಿಗೆ ಸಂದಾಯವಾಗಬೇಕಿತ್ತು. ಲಂಚ ಸ್ವೀಕಾರಕ್ಕೆ ಆಸ್ಪತ್ರೆ ಸೇಫ್ ಅಂತ ಅವರು ಭಾವಿಸಿ ಅಲ್ಲಿಗೆ ಅವ್ರನ್ನ ಕರೆಸಿದ್ರು. 11 ಲಕ್ಷ ಪೈಕಿ 5 ಲಕ್ಷ ಕಮಿಷನ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದ ಹೊತ್ನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. 5 ಲಕ್ಷ ಕಮಿಷನ್ಗೆ ಟೈಮ್ ಫಿಕ್ಸ್ ಮಾಡಿದಂತಹ ಚಂದ್ರು ಲವಾಣಿ ಅವರ ಟೈಮ್ ಮಾತ್ರ ಸರಿ ಇರಲಿಲ್ಲ. ಅವರದ್ದೇ ಆಸ್ಪತ್ರೆ, ಅಲ್ಲಿ ಸೇಫ್ ಇರುತ್ತೆ, ಯಾವುದೇ ರೀತಿ ಟ್ರ್ಯಾಪ್ಗೆ ಒಳಗಾಗಲ್ಲ ಅನ್ನುವಂತಹ ಭಾವನೆ ಅವರದ್ದಾಗಿತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ತಗಲು ಹಾಕೊಂಡಿದ್ದಾರೆ. ವಿಜಯ್ ಪೂಜಾರ ಎಂಬುವರು ಗುತ್ತಿಗೆದಾರರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ಇವತ್ತು ಇದೇ ಆಸ್ಪತ್ರೆಗೆ ಹೋಗಿ ಅದೇ ಟೈಮ್ನಲ್ಲಿ ಲಾಕ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡ ಹುಮಾಯೂನ್ ಇದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ತೆ. ಶಾಸಕರ ಡೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಈಗ ಮಾಹಿತಿ ಇರುತ್ತೆ, ಏನ್ ಹೇಳ್ತೀರಿ? ಶಾಸಕರು ಯಾವಾಗ ಅವರು ಶಾಸಕರಾಗ್ಯಾರ ಅವತ್ತಿನಿಂದ ಅವರು ಡೀಲಿಂಗು ಕಮಿಷನ್ನು ಇದು ಸತತವಾಗಿ ಇದೇ ಇದೆ. ಅವರು ಸುಮ್ನೆ ಆರೋಪ ಮಾಡ್ತಾರೆ, ಕಾಂಗ್ರೆಸ್ ಕಮಿಷನ್ ತಗೊಂತಾರಂತೆ. ಆದ್ರೆ ಕಮಿಷನ್ ಯಾರು ತಗೊಂತಾರೆ ಅನ್ನೋದು ಇವತ್ತು ನಾಡಿನ ಜನತೆಗೆ ಅದು ಸಾಬೀತಾಗಿದೆ. ಆಮೇಲೆ ಇವತ್ತು ತಾವು ಅಲ್ಲಿ ಸೇವಾ ಮಾಡುವಂತ ಜಾಗದಲ್ಲಿ ಅದು ಕಮಿಷನ್ ಕ್ಯಾಂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಬಾಲಾಜಿ ಆಸ್ಪತ್ರೆ ಕಮಿಷನ್ ಕ್ಯಾಂಪ್ ಅದು ಯಾವ್ದೇ ಕಮಿಷನ್ ಕೊಡೋದು ಅಲ್ಲೇ ಹೋಗ್ಬೇಕು. ಅಂದ್ರೆ ಇದು ಫಸ್ಟ್ ಟೈಮ್ ಅಲ್ಲ ಈ ತರ ರೆಗ್ಯುಲರ್ ಆಗಿ ಆಗ್ತಿದೆ ಅನ್ನೋದಾ ನಿಮ್ಮ ಆರೋಪ? ಅಯ್ಯ ಮೇಡಮ್, ಇದು ಫಸ್ಟ್ ಟೈಮ್ ಅಲ್ಲ. ಅವ್ರು ಯಾವಾಗ ಶಾಸಕರಾಗಿದ್ದಾರೆ ಆವಾಗಲಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬಹಿರಂಗ ಆಗಿದೆ. ಇವತ್ತು ಜನರಿಗೆ ಅದು ನಾಡಿನ ಜನರಿಗೆ ಇವತ್ತು ಗೊತ್ತಾಗಿದೆ. ಅದು ಪ್ರಾರಂಭದಿಂದ ಯಾವಾಗ ಅವರು ಶಾಸಕರಾಗಿದ್ದ ಅವಾಗಿಂದ ಇದು ಅಲ್ಲ, ಇದು ದೊಡ್ಡದಾಯ್ತು. ಸಣ್ಣ ಪುಟ್ಟ ಸಮೇತ ಕಮಿಷನ್ ತಗೊಂತಾರೆ. ಶಾಲಾ ಕಾಲೇಜಿನಲ್ಲಿ ಆಗಲಿ, ಕಾಲೇಜ್ ಬಿಲ್ಡಿಂಗು, ಶಾಲಾ ಬಿಲ್ಡಿಂಗು. ಇನ್ನೊಂದು ಏನೈತಂದ್ರೆ ಅವರು ಕೆಲವೊಂದು ಶಾಲೆಗಳ SDMC ಚೇರ್ಮನ್ ಆಗಿರ್ತಾರೆ. ಅದು ಸರ್ಕಾರಿ ನಿಯಮಾನುಸಾರವಾಗಿ ಆ SDMC ಚೇರ್ಮನ್ ತಾವಿರುವುದರಿಂದ ತಾವೇ ಆ ಶಾಲೆಗಳಿಗೆ ಬಿಸಿ ಊಟದ ಕಾಯಿಪಲ್ಯ ಪದಾರ್ಥವನ್ನು ತಾವೇ ಸಪ್ಲೈ ಮಾಡ್ತಾರೆ. ಅವರದೇ ಒಂದು ವಾಹನ ಇಟ್ಟುಕೊಂಡು. ಇದು ಜಗಜ್ಜಾಹೀರಾಗಿದೆ. ಆದರೆ ಇದಕ್ಕೆ ಕರ್ಮಾನ ಇವತ್ತೇನು ಪೊಲೀಸ್ನವರು ಹಾಕಿದ್ದಾರೆ. ಆ ಪೊಲೀಸ್ನವರಿಗೆ ಧನ್ಯವಾದ. ಇಂಥ ಜನಪ್ರತಿನಿಧಿಗಳು ಯಾವುದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆ ಗದಗ ಜಿಲ್ಲೆ ಪ್ರಾಮಾಣಿಕವಾದಂತ ಪಾರದರ್ಶಕ ಆಡಳಿತ ಇರುವಂತ HK ಪಾಟೀಲ್ ಸಾಹೇಬ್ ಜಿಲ್ಲೆ, ಈ ಜಿಲ್ಲೆಯಲ್ಲೇ ಇಂಥ ಶಾಸಕರು ಮಾಡಿದ್ದು ಇದು ದೊಡ್ಡ ಅಪರಾಧ. ನೋಡೋಣ ಸರ್, ವಿಚಾರಣೆ ಆಗಲಿ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಅದೀಗಷ್ಟೇ ಕೆಲ ಹೊತ್ತುಗಳ ಹಿಂದಷ್ಟೇ ಲೋಕಾಯುಕ್ತ ದಾಳಿಗೆ ಸೆರೆ ಸಿಕ್ಕಂತಹ ಚಂದ್ರು ಲಮಾಣಿ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಸಹ ಮಾಡಿಕೊಂಡಿದ್ದಾರೆ.